ನಮಸ್ಕಾರ ಸ್ನೇಹಿತರೆ. ಅವಕಾಡೋ ಪ್ಲಾಂಟೇಷನ್ ಮಾಡುವಾಗ ರೈತರು ತುಂಬ ಮಿಸ್ಟೇಕ್ಗಳನ್ನ ಮಾಡ್ತಾರೆ. ಅವಕಾಡೋ ಪ್ಲಾಂಟೇಷನ್ ಆದಮೇಲೆ ನಾರ್ಮಲ್ ಆಗಿ ಅವಕಾಡೋ ಗ್ರಾಫ್ಟಿಂಗ್ ಏರಿಯಾದ ಕೆಳಗಡೆ ಏನು ರೂಟ್ ಸ್ಟಾಕ್ ಇರುತ್ತೆ ಅಲ್ಲಿ ಬ್ರಾಂಚಸ್ಗಳು ಬರ್ತಾ ಇರುತ್ತವೆ. ಅದನ್ನು ಇಮ್ಮಿಡಿಯೇಟ್ ಕಟ್ ಮಾಡಬೇಕು. ಏನು ಗ್ರಾಫ್ಟಿಂಗ್ ಏರಿಯಾ ಇದೆ ಅದ್ರ ಕೆಳಗಡೆ ಯಾವುದೇ ಬ್ರಾಂಚಸ್ಗಳು ಬಂದರೂ ಅದು ಸೀಡ್ ಪ್ಲಾಂಟ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ನಿಮಗೆ ಮೈನ್ ಗ್ರಾಫ್ಟಿಂಗ್ ಪ್ಲಾಂಟನ್ನು ನಿಮಗೆ ಸಾಯಿಸ್ಬಿಡುತ್ತೆ. ಅದೇ ಕಾರಣಕ್ಕಾಗಿ ಗ್ರಾಫ್ಟೆಡ್ ಏರಿಯಾದ ಕೆಳಗಡೆ ಯಾವುದೇ ಬ್ರಾಂಚಸ್ ಬಂದರೂ ಅದನ್ನು ಸ್ವಲ್ಪ ಇಮ್ಮಿಡಿಯೇಟಾಗಿ ಕಟ್ ಮಾಡಿ ತೆಗೆದ್ರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಇಲ್ಲ ಅಂದರೆ ಅದು ಸೀಡ್ ಪ್ಲಾಂಟ್ ಆಗಿ ಕನ್ವರ್ಟ್ ಆದಮೇಲೆ ನಿಮಗೆ ಹೀಲ್ಡಿಂಗ್ ಲೇಟ್ ಆಗುತ್ತೆ, 5 ರಿಂದ 10 ವರ್ಷ ಆಗುತ್ತೆ. ಈಗ ನೀವು ಆ್ಯಶ್ ವೆರೈಟಿ ಗ್ರಾಫ್ಟಿಂಗ್ ಮಾಡಿದರೆ ಅದು ಲೋಕಲ್ ವೆರೈಟಿ ಸೀಡ್ ಪ್ಲಾಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಕಾರಣಕ್ಕೆ ರೈತರು ಇಲ್ಲಾಂದರೆ ಗ್ರಾಫ್ಟೆಡ್ ಪ್ಲಾಂಟ್ಸ್ ಹಾಕಿ ನಿಮಗೆ ಏನು ಪ್ರಯೋಜನ ಇಲ್ಲದಂಗೆ ಆಗುತ್ತೆ. ಅದೇ ಕಾರಣಕ್ಕೆ ತುಂಬ ಕೇರ್ಫುಲ್ಲಾಗಿ ಫಾರ್ಮರ್ಗಳು ಇದನ್ನು ಫಾಲೋ ಮಾಡಬೇಕು. ನಾನೀಗ ಮುಂದೆ ಒಂದು ವಿಡಿಯೋ ತೋರಿಸ್ತೀನಿ. ಈಗ ಗ್ರಾಫ್ಟಿಂಗ್ ಪ್ಲಾಂಟಲ್ಲಿ ಸೀಡ್ ಪ್ಲಾಂಟ್ ಈಗ ಬ್ರಾಂಚನ್ನು ಬಿಟ್ಟರೆ ಹೆಂಗೆ ಕನ್ವರ್ಟ್ ಆಗುತ್ತೆ ಅಂತ. ಇದು ಬಂದುಬಿಟ್ಟು ಸೀಡ್ ಪ್ಲಾಂಟಾಗಿ ಕನ್ವರ್ಟ್ ಆಗಿದೆ. ನಾವು ಗ್ರಾಫ್ಟಿಂಗ್ ಪ್ಲಾಂಟ್ ಕೊಟ್ಟಿದ್ದು ಇದು ಆ್ಯಶ್ ವೆರೈಟಿ. ಇವರು ಅದೇನು ಮಾಡಿದ್ರು ಅಂದರೆ ಬಿಟ್ಕೊಬಿಟ್ಟಿದ್ರು. ಸೀಡ್ ಪ್ಲಾಂಟ್ ನೋಡಲಿಲ್ಲ, ಗಿಡ ಚೆನ್ನಾಗಿ ಬರ್ತಾ ಇದೆ ಅಂದ್ಕೊಂಡು ಬಿಟ್ಕೊಬಿಟ್ಟಿದ್ರು. ಇವಾಗ ಅದು ಸೀಡ್ ಪ್ಲಾಂಟಾಗಿ ಕನ್ವರ್ಟ್ ಆಗಿದೆ. ಇದು ಗ್ರಾಫ್ಟೆಡ್ ಪ್ಲಾಂಟ್ ಡ್ಯಾಮೇಜ್ ಆಗುತ್ತೆ. ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಕೇರ್ಫುಲ್ಲಾಗಿ ಮಾಡಿ. ಥ್ಯಾಂಕ್ ಯು.